ಅಪ್ ಕ್ಯಾರೋಲಿನ್ ಡೆಮೋ ವಿಭಾಗಕ್ಕೆ ಸ್ವಾಗತ. ಇದು ಯುಎಂಐ ಸ್ಟಿಚ್ ಯಂತ್ರವಾಗಿದೆ. ನೀವು ಇದನ್ನು ಎಲೆಕ್ಟ್ರಿಕ್ ವಾಹನದಲ್ಲಿ ಬಳಸಬಹುದು. ನೀವು ಇದನ್ನು ಕಾಲ್ನಡಿಗೆ ಪೆಡಲ್ನಲ್ಲಿಯೂ ಬಳಸಬಹುದು. ನೀವು ಫೂಟ್ ಪೆಡಲ್ ಬಳಸಲು ಬಯಸದಿದ್ದರೆ ಅದನ್ನು ಬಳಸಲು ನೀವು ಬಟನ್ ಅನ್ನು ಬಳಸಬಹುದು. ವೇಗವನ್ನು ಸರಿಹೊಂದಿಸಲು ನೀವು ವೇಗ ನಿಯಂತ್ರಕವನ್ನು ಸಹ ಬಳಸಬಹುದು. ನೀವು ರಿವರ್ಸ್ ಸಿಸ್ಟಮ್ ಅನ್ನು ಸಹ ಬಳಸಬಹುದು. ಹೊಲಿಗೆಯ ತುದಿಯನ್ನು ಲಾಕ್ ಮಾಡಲು ನೀವು ಬಯಸಿದಾಗ ನೀವು ರಿವರ್ಸ್ ಸಿಸ್ಟಮ್ ಅನ್ನು ಬಳಸಬಹುದು. ಅಡಾಪ್ಟರ್ ಅನ್ನು ಯಂತ್ರಕ್ಕೆ ಸಂಪರ್ಕಿಸಿ. ವೇಗ ಮತ್ತು ಹೆಚ್ಚಿನ ಮತ್ತು ಕಡಿಮೆ ಬಟನ್ಗಳನ್ನು ಒತ್ತಿ. ವೇಗ ಮತ್ತು ಹೆಚ್ಚಿನ ಮತ್ತು ಕಡಿಮೆ ಬಟನ್ಗಳನ್ನು ಒತ್ತಿ. ಯುಎಂಐ ಸ್ಟಿಚ್ ಯಂತ್ರದಲ್ಲಿ ನೀವು 20 ರೀತಿಯ ಹೊಲಿಗೆಗಳನ್ನು ಪಡೆಯಬಹುದು. ನೀವು ದೊಡ್ಡ ಮತ್ತು ಸಣ್ಣ ಹೊಲಿಗೆಗಳನ್ನು ಮಾಡಬಹುದು. ನೀವು ಜಿಗ್ ಜಾಗ್ ಹೊಲಿಗೆಗಳನ್ನು ಸಹ ಮಾಡಬಹುದು. ನೀವು ಪಿಕಾಟ್ ಮತ್ತು ಔಟರ್ ಲಾಕ್ ಹೊಲಿಗೆಗಳನ್ನು ಸಹ ಮಾಡಬಹುದು. ಅದನ್ನು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತೋರಿಸುತ್ತೇನೆ. ನೀವು ಡಯಲ್ ಅನ್ನು ಬಲದಿಂದ ತಿರುಗಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ನೀವು ಸಂಖ್ಯೆಯನ್ನು ಬದಲಾಯಿಸಲು ಬಯಸಿದರೆ ಸೂಜಿ ಮೇಲ್ಮುಖವಾಗಿದೆಯೇ ಅಥವಾ ಇಲ್ಲವೇ ಎಂದು ಪರಿಶೀಲಿಸಿ. ಸೂಜಿಯು ಮೇಲ್ಮುಖವಾಗಿದ್ದರೆ ಡಯಲ್ ಅನ್ನು ತಿರುಗಿಸಿ. ನೀವು ಡಯಲ್ ಅನ್ನು ಸರಿಯಾದ ದಿಕ್ಕಿನಲ್ಲಿ ತಿರುಗಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ. ಹೊಲಿಗೆಯ ತುದಿಯನ್ನು ಲಾಕ್ ಮಾಡಲು ನೀವು ಬಟನ್ ಅನ್ನು ಸಹ ಬಳಸಬಹುದು. ಪಿಕಾಟ್ ಮತ್ತು ಔಟರ್ ಲಾಕ್ ಸ್ಟಿಚ್ಗಳಿಗಾಗಿ ನೀವು ಜಿಗ್ ಜಾಗ್ ಸ್ಟಿಚ್ ಅನ್ನು ಸಹ ಬಳಸಬಹುದು. ಅಕ್ಸೆಸರಿಗಳನ್ನು ಇಡಲು ನೀವು ಡ್ರೈವರ್ ಅನ್ನು ಸಹ ಬಳಸಬಹುದು. ನೀವು ರೀಲ್ ಅನ್ನು ಇಲ್ಲಿ ಇಡಬಹುದು. ನೀವು ದಾರವನ್ನು ತೆಗೆದುಕೊಳ್ಳಬೇಕು. ಹೊಲಿಗೆಯ ಮೊದಲು ನೀವು ಎಲ್ ಶಾಪ್ ಅನ್ನು ನೋಡಬಹುದು. ನೀವು ಎಲ್ ಶಾಪೆ ಮೂಲಕ ದಾರವನ್ನು ತೆಗೆದುಕೊಳ್ಳಬೇಕು. ನೀವು ಎಲ್ ಶಾಪೆ ಮೂಲಕ ದಾರವನ್ನು ತೆಗೆದುಕೊಳ್ಳಬೇಕು. ನೀವು ಇಲ್ಲಿ ಚಿಹ್ನೆಯನ್ನು ನೋಡಬಹುದು. ಚಿತ್ರವನ್ನು ಇಲ್ಲಿ ನೀಡಲಾಗಿದೆ. ಇದು ಮೊದಲ ಲೂಪ್ ಆಗಿದೆ. ನೀವು ದಾರವನ್ನು ತರಬೇಕು. ಇದು ಎರಡನೇ ಲೂಪ್ ಆಗಿದೆ. ನೀವು ಕೆಳಗೆ ಬರಬೇಕು. ನೀವು ಉಷಾಪೆ ಮೂಲಕ ದಾರವನ್ನು ತೆಗೆದುಕೊಳ್ಳಬೇಕು. ಇದು ಎರಡನೇ ಲೂಪ್ ಆಗಿತ್ತು. ಈಗ ನಾವು ಮೂರನೇ ಲೂಪ್ಗೆ ಹೋಗುತ್ತಿದ್ದೇವೆ. ಹ್ಯಾಂಡಲ್ ಅನ್ನು ಸರಿಸುವ ಮೂಲಕ ನೀವು ಸುಲಭವಾಗಿ ಉಷಾಪೆ ಮೂಲಕ ದಾರವನ್ನು ತೆಗೆದುಕೊಳ್ಳಬಹುದು. ನೀವು ಈ ವಕ್ರರೇಖೆಗೆ ದಾರವನ್ನು ಜೋಡಿಸಬೇಕು. ಅದನ್ನು ಇಲ್ಲಿ ಮಾಡಲಾಗಿದೆ. ನೀವು ಕೆಳಗೆ ಬರಬೇಕು. ನೀವು ಕೆಳಗೆ ಬರಬೇಕು. ಮೂರನೇ ಲೂಪ್ನಿಂದ ಕೆಳಗೆ ಬಂದ ನಂತರ ಇದು ನಾಲ್ಕನೇ ಲೂಪ್ ಎಂದು ನೀವು ನೋಡಬಹುದು. ನೀವು ಈ ವಕ್ರರೇಖೆಗೆ ದಾರವನ್ನು ಜೋಡಿಸಬೇಕು. ಈ ವಕ್ರರೇಖೆಯ ಮೂಲಕ ನೀವು ಸುಲಭವಾಗಿ ದಾರವನ್ನು ತೆಗೆದುಕೊಳ್ಳಬಹುದು. ಇಲ್ಲಿ ಒಂದು ಸಣ್ಣ ಜಾಗವಿದೆ. ನೀವು ಅದರ ಮೂಲಕ ದಾರವನ್ನು ತೆಗೆದುಕೊಳ್ಳಬಹುದು. ಇದು ನಾಲ್ಕನೇ ಲೂಪ್ ಆಗಿದೆ. ನೀವು ದಾರವನ್ನು ಸೂಜಿಗೆ ಜೋಡಿಸಬೇಕು. ಇದು ಮುಂಭಾಗದ ಭಾಗವಾಗಿದೆ. ಇದು ಹಿಂಭಾಗದ ಭಾಗವಾಗಿದೆ. ನೀವು ಹೊಲಿಗೆ ಮಾಡುವಾಗಲೆಲ್ಲ ನೀವು ದಾರವನ್ನು ಹಿಂಭಾಗಕ್ಕೆ ಜೋಡಿಸಬೇಕು. ನೀವು ಥ್ರೀಡರ್ ಅನ್ನು ಬಳಸಬಹುದು. ಇದು ಎರಡನೆಯದು. ನೀವು ಥ್ರೆಡರ್ ಅನ್ನು ಹಿಂಭಾಗಕ್ಕೆ ಜೋಡಿಸಬಹುದು. ನೀವು ಸುಲಭವಾಗಿ ಸೂಜಿಯ ಮೂಲಕ ದಾರವನ್ನು ತೆಗೆದುಕೊಳ್ಳಬಹುದು. ನೀವು ಸುಲಭವಾಗಿ ದಾರವನ್ನು ತೆಗೆದುಹಾಕಬಹುದು.
ಯಂತ್ರದ ಬಗ್ಗೆ ನಿಮಗೆ ಯಾವುದೇ ಸಂದೇಹಗಳು ಅಥವಾ ಪ್ರಶ್ನೆಗಳಿದ್ದರೆ ನಾವು ನಿಮಗೆ ಸಂದೇಶ ಕಳುಹಿಸಿದ ಸಂಖ್ಯೆ ನಮ್ಮ ಗ್ರಾಹಕ ಆರೈಕೆ ಸಂಖ್ಯೆಯಾಗಿದೆ. ಆ ಸಂಖ್ಯೆಗೆ ನೀವು ನಮಗೆ ವಾಟ್ಸಾಪ್ ಮಾಡಬಹುದು. ಸೋಮವಾರದಿಂದ ಶನಿವಾರದವರೆಗೆ ನೀವು ನಮಗೆ ಕರೆ ಮಾಡಬಹುದು. ಬೆಳಿಗ್ಗೆ 9 ರಿಂದ ಸಂಜೆ 6. ನೀವು ಖಂಡಿತವಾಗಿಯೂ ನಮ್ಮಿಂದ ಪ್ರತಿಕ್ರಿಯೆಯನ್ನು ಪಡೆಯುತ್ತೀರಿ. ನೀವು ನಮ್ಮ ಉತ್ಪನ್ನ ಮತ್ತು ಸೇವೆಯನ್ನು ಇಷ್ಟಪಟ್ಟರೆ ದಯವಿಟ್ಟು ನಮಗೆ ವಿಮರ್ಶೆ ನೀಡಿ. ಧನ್ಯವಾದಗಳು.